ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಪಕೋಡ. ಇದಕ್ಕೆ ಬೇಕಾಗಿರೋದು ಕಾರ್ನ್ ಫ್ಲೋರು, ಚಿಕನ್ ಕಬಾಬ್ ಮಸಾಲ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ನಂತರ ಪುದೀನ, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು. ಮೊದಲು ತೋರಿಸಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನಂತರ ಚಿಕನ್ ತಗೊಂಡು ನೀಟಾಗಿ ಅದರೊಳಗೆ ಒಂದು ಪಾಕೆಟ್ ಚಿಕನ್ ಕಬಾಬ್ ಮಸಾಲ ಹಾಕಿ, ನಂತರ ಒಂದು ಮೊಟ್ಟೆ ಹಾಕೋದು. 1 kg ಮಾಡಿದ್ರು ನಾವು ಒಂದು ಮೊಟ್ಟೆನೇ ಹಾಕೋದು. ನಂತರ ಕಾರ್ನ್ ಫ್ಲೋರು, ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ, 20 ರೂಪಾಯಿ ಅಷ್ಟೇ ಪಾಕೆಟು. ನಂತರ ಗ್ರೈಂಡ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಈ ಥರ ಮಿಕ್ಸಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಖಾರ ಎಲ್ಲ ಒಂದು ಸ್ವಲ್ಪ ಸ್ಪೈಸಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಂಡು, ನಂತರ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ಚೆನ್ನಾಗಿ ಆವಾಗಲೇ ಕಟ್ ಮಾಡಿರೋ ಪುದೀನ ಕೊತ್ತಂಬರಿ ಫ್ಲೇವರ್ಗೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೇನಾದರೂ ಫುಡ್ ಕಲರ್ ಬೇಕು ಅಂದರೂ ಒಂದು ಸ್ವಲ್ಪ ಹಾಕ್ಕೋಬೋದು. ನಾವೇನು ಫುಡ್ ಕಲರ್ ಎಲ್ಲ ಏನು ಯೂಸ್ ಮಾಡಲ್ಲ, ಯಾಕಂದರೆ ಅದು ಹೆಲ್ತ್ಗೂ ಒಳ್ಳೆಯದಲ್ಲ. ಈ ಥರ ಚೆನ್ನಾಗಿ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಏನಿಲ್ಲ ಅಂದರೂ 1 hour 2 hour ಆದರೂ ಇಟ್ಟರೆ ಚೆನ್ನಾಗಿ ಅದಕ್ಕೆಲ್ಲ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಿಕನ್ ಕಬಾಬ್ ಪಕೋಡ ರೆಡಿ.